ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಮೇಲೆ ದೈಹಿಕ ಹಾಗೂ ಮಾನಸಿಕ ಶಿಕ್ಷೆ ಕೊಡ್ತಾ ಇರುವಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸರ್ಕಾರಕ್ಕೆ ಪತ್ರದ ಮೂಲಕ ಮನವಿಯನ್ನ ಸಲ್ಲಿಸಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಆಯೋಗದ ನಿಕಟಪೂರ್ವ ಅಧ್ಯಕ್ಷರಾದಂತ ಶಶಿಧರ್ ಕೋಸಂಬೆ ಅವರು ಇದ್ದಾರೆ. ಸರ್, ನಾವು ಗಮನಿಸ್ತಾನೆ ಇದೀವಿ ಈ ತರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮನವಿ ಏನು ಸರ್ ಸರ್ಕಾರಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಕಳೆದ ಒಂದು ತಿಂಗಳಲ್ಲಿ ಒಂದು 3 ಘಟನೆಗಳನ್ನು ನಾವು ಬೆಂಗಳೂರಿನಲ್ಲಿ ಗಮನಿಸಿದ್ವಿ. ಮೊಟ್ಟ ಮೊದಲಿಗೆ ಜೂನ್ 10ರಂದು ನಡೆದಂಥ ಬನ್ನೀರ್ಘಟ್ಟ ರಸ್ತೆಯಲ್ಲಿ ಒಂದು ಬ್ಲಾಸಮ್ ಶಾಲೆಯಲ್ಲಿ ಒಂದು ಅರಹನ್ ಪಾಷಾ ಅಂತಕ್ಕಂಥ ವಿದ್ಯಾರ್ಥಿ ಮೃತಪಟ್ಟಂಥದ್ದು ಸಂಶಯಾಸ್ಪದವಾಗಿ. ಅದೇ ರೀತಿಯಾಗಿ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್, ಅದು ಸ್ಟ್ರೇಲಿಂಗ್ ರೆಸಿಡೆನ್ಷಿಯಲ್ ಶಾಲೆಯಲ್ಲೂ ಸಹಿತ ಒಂದು ಮಗು ಸಂಶಯಾಸ್ಪದವಾಗಿ ಮೃತಪಟ್ಟಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಮೊನ್ನೆ ಕಳೆದ ವಾರ ಒಂದು ಮಗುವಿಗೆ ಅಲ್ಲಿನ ಶಿಕ್ಷಕರು ಒಂದು ಖಾಸಗಿ ಶಾಲೆಯಲ್ಲಿ ಮನಸೋ ಇಚ್ಛೆ ಹೊಡೆದಿದ್ದಕ್ಕಾಗಿ ಆ ಮಗು ಆತ್ಮಹತ್ಯೆಗೆ ಯತ್ನಿಸಿದಂಥ ಘಟನೆ. ಇವು 3 ಪ್ರಕರಣಗಳನ್ನು ಬಹಳಷ್ಟು ಈ ರಾಜ್ಯದಲ್ಲಿ ಶಿಕ್ಷಣದ ಜೊತೆಗೆ ರಕ್ಷಣೆ ಕಾಪಾಡಬೇಕಂತ ಶಿಕ್ಷಕರು ಮಕ್ಕಳಿಗೆ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಒಂದು ನೋವಿನ ಸಂಗತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಕ್ಕಳ ಒಂದು ರಕ್ಷಣೆಗಾಗಿರ್ತಕ್ಕಂಥ ಕಾಯ್ದೆಗಳಿದೆ. ವಿಶೇಷವಾಗಿ ನಾವು ಗಮನಿಸಬೇಕಾದ್ರೆ ಬಾಲ ನ್ಯಾಯ ಕಾಯ್ದೆ 2015, ಅದೇ ರೀತಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಇರ್ಬೋದು. ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಕ್ಕಳ ಸುರಕ್ಷಾ ಪಾಲಿಸಿ, ಮಕ್ಕಳ ರಕ್ಷಣಾ ನೀತಿ ಅಂತಿದೆ 2016. ಇವು 3 ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಹೈಕೋರ್ಟ್ನ ಸಾಕಷ್ಟು ಮಾರ್ಗಸೂಚಿಗಳಿದೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹೊಡಿತಕ್ಕಂಥದ್ದು, ಬೆಡಿತಕ್ಕಂಥದ್ದು, ಗದರಿಸ್ತಕ್ಕಂಥದ್ದು ಎಲ್ಲೂ ಸೂದ ಮಾಡಬಾರ್ದು. ಕಾರ್ಪೊರೇಟ್ ಪನಿಷ್ಮೆಂಟ್ ಬ್ಯಾನ್ ಅಂಥೇಳಿ ಸ್ಪಷ್ಟವಾದಂಥ ಸುತ್ತಲೆಗಳಿದ್ದರೂ ಸಹಿತ ಈ ಥರದಲ್ಲಿ ಕೆಲವೊಂದು ಶಿಕ್ಷಕರು ಈ ಮಕ್ಕಳಿಗೆ ಈ ಥರ ಹೊಡಿತಕ್ಕಂಥದ್ದು ಒಳ್ಳೆಯ ಸಂಸ್ಕೃತಿ ಅಲ್ಲ. ಹೀಗಾಗಿ ಅದಕ್ಕೆ ತಿಲಾಂಜಲಿ ಹಾಡಬೇಕು. ಯಾವ ಮಗುವಿಗೂ ಸಹಿತ ನೋವಾಗೋ ರೀತಿಯಲ್ಲಿ, ಮಗುವಿಗೆ ಒಂದು ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ, ಅದು ಮಾನಸಿಕ ಕುಗ್ಗಿಸೋ ರೀತಿಯಲ್ಲಿ ಎಲ್ಲೂ ಸಹಿತ ಯಾರು ಯಾವುದೇ ಒಂದು ಕಾರಣವನ್ನು ನೆಪವಾಗಿಟ್ಕೊಂಡು ಮಾಡಬಾರ್ದು ಅನ್ನೋದು ನಮ್ಮ ಆಲೋಚನೆ ಆಗಿದೆ. ಹೀಗಾಗಿ ಮಾನ್ಯ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾನು ಪತ್ರ ಬರೆದಿದ್ದೇನೆ. ಕೂಡಲೇ ಪ್ರತಿಯೊಂದು ಸರ್ಕಾರಿ ಅನುದಾನ ರಹಿತ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಬಾಲನ್ಯಾಯ ಕಾಯ್ದೆ 2015, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009, ಮಕ್ಕಳ ರಕ್ಷಣೆ 2015, ತಿದ್ದುಪಡಿ 2023ರ ಪ್ರತಿಯೊಂದು ಕಡೆ ಅನುಷ್ಠಾನ ಕಡ್ಡಾಯವಾಗಿ ಆಗೋ ರೀತಿಯಲ್ಲಿ ತಮ್ಮ ಅಧೀನದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕನ್ನೋದು ಈಗಾಗಲೇ ಮನವಿ ಪತ್ರ ಕೊಡಲಾಗಿದೆ. ಸರ್, ಈಗ ಸಾರ್ವಜನಿಕ ವಲಯದಲ್ಲಿ ಒಂದು ಕನ್ಫ್ಯೂಷನ್ ಇದೆ. ದೈಹಿಕ ಶಿಕ್ಷೆ ಕೊಡಬಹುದಾ ಶಿಕ್ಷಕರು, ಅಥವಾ ಕೊಡೋದು ಕಾನೂನು ಬಾಹಿರನ ಅಂತ? ಯಾವುದೇ ಕಾರಣಕ್ಕೂ ದೈಹಿಕ ಶಿಕ್ಷೆ ಮಕ್ಕಳಿಗೆ ಶಿಸ್ತಿನ ಹೆಸರಿನ ಮೇಲಾದರೂ ಯಾವುದೇ ರೀತಿ ಆದರೂ ಕೊಡಲಿಕ್ಕೆ ಕಾನೂನಿನಲ್ಲೂ ಅವಕಾಶ ಇಲ್ಲ. ಮತ್ತು ಯಾವುದೇ ಮಗುವಿಗೆ ಅರಳತಕ್ಕಂಥ ಹೂಗಳವು ಅವು ಬಾಡಿಸ್ತಕ್ಕಂಥ ಕೆಲಸ ಯಾರು ಮಾಡಲಿಕ್ಕೆ ಅವಕಾಶ ಇಲ್ಲ. ಅವು ಅರಳಿಸ್ಲಿಕ್ಕೆ ನಾವೆಲ್ಲರೂ ಸಹಿತ ಅವಕ್ಕೆ ನೀರು ಎರಿತಕ್ಕಂಥ ಕೆಲಸ ಮಾಡಬೇಕು. ಆ ಮಕ್ಕಳನ್ನು ಪ್ರೀತಿಯಿಂದ ಹೇಳುವ ಮೂಲಕ, ಸೂಕ್ಷ್ಮತೆಯಿಂದ, ಸಂವೇದನಶೀಲತೆಯಿಂದ ಹೇಳುವ ಮೂಲಕ ಮಕ್ಕಳಿಗೆ ಸರಿಯಾದ ರೀತಿಯಾಗಿ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಸಹಿತ ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಸುರಕ್ಷತೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಇರುತ್ತದೆ. ಆ ಒಂದು ಆಧಾರದಲ್ಲಿ ಪ್ರತಿಯೊಬ್ಬರೂ ಸಹಿತ ಶಿಕ್ಷಣ ಇಲಾಖೆ, DSRT ಅವರು ಬಹಳಷ್ಟು ಮಕ್ಕಳ ರಕ್ಷಣಾ ಹಿನ್ನೆಲೆಯಲ್ಲಿ ಶಿಕ್ಷಣ ಜೊತೆ ರಕ್ಷಣೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಬಹಳಷ್ಟು ಕಡೆ ಎಲ್ರಿಗೂ ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಕೂಡ ಎಲ್ಲ ಕಡೆ ನಡೀತಾ ಇದೆ. ಮತ್ತು ವಿಶೇಷವಾಗಿ ಈ ಥರ ಮಕ್ಕಳು ಎಲ್ಲಾದರೂ ಮಾನಸಿಕವಾಗಿ ಎಲ್ಲಾದರೂ ಕುಗ್ಗೋದಂಥ ಮಕ್ಕಳು ಏನಾದರೂ ಅವ್ರಿಗೆ ಕಂಡು ಬಂದಲ್ಲಿ ಆ ಶಾಲೆಯಲ್ಲಿ ಆಪ್ತ ಸಮಾಲೋಚಕರ ನೇಮಕ ಮಾಡಿಕೊಳ್ಳುವ ಮೂಲಕ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿ ತಂದು ಶಿಕ್ಷಣ ಕೊಡಬೇಕನ್ನೋದು ನಮ್ಮ ಆಲೋಚನೆ ಆಗಿದೆ. ಸರ್, ಕೆಲವೊಂದು ಶಿಕ್ಷಕರು ಹೇಳ್ತಾರೆ ಇತ್ತೀಚೆಗೆ ಮಕ್ಕಳು ತುಂಬಾ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿರ್ತಾರೆ, ಅಂಥವ್ರಿಗೆ ಹೇಗೆ ಬುದ್ಧಿ ಕಲಿಸೋದು? ಅಂಥ ಶಿಕ್ಷಕರಿಗೆ ನಿಮ್ಮ ಕಿವಿ ಮಾತು ಏನು ಹೇಳ್ತೀರಾ ಸರ್? ನೋಡ್ರಿ, ನಾವು ಪ್ರತಿಯೊಂದು ಮಗುವಿನಲ್ಲಿ ಒಳ್ಳೆಯ ಚಿಂತನೆಗಳು ಬಿತ್ತಬೇಕಾಗಿದೆ. ಮಕ್ಕಳಂದರೆ ತುಂಟಾಟ ಅಂದರೆ ಮಕ್ಕಳು. ಅಂಥ ಮಕ್ಕಳನ್ನು ಶಾಂತಚಿತ್ತರಾಗಿಸಿ ಶಿಸ್ತುಬದ್ಧವಾಗಿ ಕಲಿಸ್ತಕ್ಕಂಥದ್ದೇ ಶಿಕ್ಷಕರ ಆದ್ಯ ಕರ್ತವ್ಯ. ಹೀಗಾಗಿ ಎಂಥ ಮಕ್ಕಳು ಇದ್ರೂ ಸಹಿತ ಅವ್ರಿಗೆ ಸರಿದಾರಿ ತರಲಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ.
ಅದನ್ನು ಮನಸ್ಸಿರಬೇಕು. ಆ ಮಗುವಿನಲ್ಲಿ ತನ್ಮಯಾಗಿ ಆ ಮಗುವಿನೊಂದಿಗೆ ಆ ಥರ ಮಕ್ಕಳು ಯಾರೇ ಇದ್ರೂ ಸಹಿತ ಅವರೊಂದಿಗೆ ಸತತ ನಿಕಟ ಸಂವಹನ ಮಾಡುವ ಮೂಲಕ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಶಾಂತತೆಯಿಂದ ಅದು ಶಿಕ್ಷಣ ಕಲಿಯೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಮಹತ್ವದ ಜವಾಬ್ದಾರಿ ಶಿಕ್ಷಕರದಿದೆ. ಅದು ಅವ್ರು ಮನಸಪೂರ್ವಕ ಮಾಡಬೇಕಾಗಿದೆ ಅಷ್ಟೇ. ಸರ್, ಕಡೆಯದಾಗಿ ಸರ್ಕಾರ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಶಿಕ್ಷಕರ ವಿರುದ್ಧ ಆಗಿರ್ಬೋದು, ಶಾಲೆಗಳ ವಿರುದ್ಧ ನಿಮ್ಮ ಒಂದು ಮನವಿ ಏನು, ಆಗ್ರಹ ಏನು ಸರ್? ನೋಡಿ, ಶಾಲಾ ಮಂಡಳಿಯವರು ಮತ್ತು ಶಿಕ್ಷಕರು ಯಾವುದೇ ಒಂದು ಈ ಥರ ಘಟನೆಗಳು ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅವರ ಮಹತ್ವದ ಜವಾಬ್ದಾರಿಯಾಗಿದೆ. ಅದಾದಮೇಲೂ ಸಹಿತ ಕೆಲವೊಂದು ಕಡೆ ಘಟನೆ ನಡೆದಾಗೂ ಸಹಿತ ವಿಳಂಬ ನೀತಿ ಅನುಸರಿಸ್ತಕ್ಕಂಥದ್ದು, ಸಂಶಯಾಸ್ಪದಗಳು ಸಾವಾದಾಗ ಆ ಪಲಾಯನೆ ಆಗ್ತಕ್ಕಂಥದ್ದು ಸರಿಯಾದ ಕ್ರಮವಲ್ಲ. ಅಂಥ ಶಾಲಾ ಶಿಕ್ಷಕರಿಗೆ ಮತ್ತು ಆ ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾಧ್ಯವಾದಲ್ಲಿ ಅದೇ ರೀತಿಯ ಪದೇ ಪದೇ ಕ್ರಿಯೆಗಳು ಕೃತ್ಯಗಳು ನಡೆದಲ್ಲಿ ಅಂಥ ಶಾಲೆಗಳ ಆಡಳಿತ ಮಂಡಳಿಯವರಿಗೆ ಸೂಕ್ತ ನೋಟಿಸ್ ಕೊಡುವ ಮೂಲಕ ಆ ಒಂದು ಪರವಾನಗಿ ರದ್ದು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಮುಂದಾಗಬೇಕು. ಅಂದಾಗ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲಿ ಭಯ ಇರುತ್ತೋ ಅಲ್ಲಿ ಕಾನೂನು ಪಾಲನೆ ಆಗುತ್ತೆ. ಭಯ ಇಲ್ಲದಿದ್ದಲ್ಲಿ ಕಾನೂನು ಪಾಲನೆ ಆಗ್ತಕ್ಕಂಥದ್ದು ಬಹಳ ಕಷ್ಟ ಸಾಧ್ಯ ಇದೆ. ಹೀಗಾಗಿ ಅಂಥ ಶಾಲೆಗಳನ್ನು ತನಿಖೆ ಮಾಡುವ ಮೂಲಕ ಸರಿಯಾದ ಒಂದು ಪಾಠ ಕಲಿಸ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕು. ಇದು ಶಶಿಧರ್ ಕೋಸಂಬಿ ಅವರ ಮಾತು. ಅಂದ್ರೆ ಮಕ್ಕಳಿಗೆ ನಿಧಾನವಾಗಿ ಹೇಳ್ಕೊಡ್ಬೇಕು, ಯಾವುದೇ ಕಾರಣಕ್ಕೂ ದೈಹಿಕ ಶಿಕ್ಷೆಯನ್ನ ಕೊಡಬಾರ್ದು. ಅಂತಹ ಶಿಕ್ಷಕರ ವಿರುದ್ಧ ಪದೇ ಪದೇ ಇಂತಹ ಕೃತ್ಯಗಳು ನಡೆಯೋ ಶಾಲೆಗಳ ಲೈಸೆನ್ಸ್ ಅನ್ನ ರದ್ದು ಮಾಡೋ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವಂತ ಮಾತುಗಳನ್ನ ಹೇಳಿತು. ವಿಡಿಯೋ ಜರ್ನಲಿಸ್ಟ್ ಪವನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.